ಪ್ರಿಯ ಕೇಳುಗರೆ, ಜೀವನದ ಪಾಠಗಳು ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾನು ಒಂದು ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇನೆ. ಅದು ಮಹಿಳಾ ಸುರಕ್ಷತೆ. ಸಮಾಜ ಎಷ್ಟು ಮುಂದುವರಿದ್ರೂ ಮಹಿಳೆಯರು ಇನ್ನೂ ಹಲವು ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಸುರಕ್ಷತೆ ಅನ್ನುವಂಥದ್ದು ಕೇವಲ ದೇಹದ ರಕ್ಷಣೆ ಮಾತ್ರ ಅಲ್ಲ, ಅದು ಮನಸ್ಸಿನ, ಭಾವನಾತ್ಮಕ ಮತ್ತು ಸಾಮಾಜಿಕ ಸುರಕ್ಷತೆಯೂ ಆಗಿದೆ. ಮಹಿಳೆ ಸುರಕ್ಷಿತವಾಗಿದ್ರೆ ಕುಟುಂಬ ಸುರಕ್ಷಿತವಾಗಿರ್ತದೆ. ಕುಟುಂಬ ಸುರಕ್ಷಿತವಾದ್ರೆ ಸಮಾಜ ಸುರಕ್ಷಿತವಾಗ್ತದೆ. ಫ್ರೆಂಡ್ಸ್, ಒಂದು ಹುಡುಗಿ ಅನಿತಾ ಅನ್ನುವಂಥವಳು ಕಾಲೇಜಿಗೆ ಹೋಗ್ತಾ ಇದ್ಲು. ಪ್ರತಿದಿನ ಅವಳು ಒಂದು ರಸ್ತೆ ಮೂಲಕ ಹೋಗ್ತಾ ಇದ್ಲು. ಒಂದು ದಿನ ಯಾರೋ ಅವಳನ್ನ ಹಿಂಬಾಲಿಸ್ತಾ ಇರುವಂತೆ ಅವಳಿಗೆ ಅನುಭವವಾಗ್ತದೆ. ಆ ದಿನ ಅವಳು 2 ಕೆಲಸ ಮಾಡ್ತಾಳೆ. ಒಂದು, ತಕ್ಷಣ ತನ್ನ ಮನೆಯವರಿಗೆ ಕರೆ ಮಾಡ್ತಾಳೆ. ಮತ್ತೆ ಎರಡನೆಯದಾಗಿ ಜನ ಇರುವ ಕಡೆಗೆ ಹೋಗಿ ಸಹಾಯ ಕೇಳ್ತಾಳೆ. ಅವಳ ಜಾಗೃತಿ ಮತ್ತು ಧೈರ್ಯದಿಂದ ದೊಡ್ಡ ಅಪಾಯದಿಂದ ತಪ್ಪಿಸಿಕೊಳ್ತಾಳೆ. ಈ ಕತೆ ನಮ್ಗೆ ಏನನ್ನ ಹೇಳ್ತದೆ ಅಂತ ಹೇಳಿದ್ರೆ, ಜಾಗೃತಿ ಮತ್ತು ಸಮಯಕ್ಕೆ ತೆಗೆದುಕೊಳ್ಳುವಂತ ನಿರ್ಧಾರಗಳು ಜೀವವನ್ನ ಉಳಿಸ್ತವೆ ಎಂಬುದಾಗಿ. ಫ್ರೆಂಡ್ಸ್, ಮಹಿಳೆಯರು ಎದುರಿಸುವಂತ ಸಾಮಾನ್ಯ ಸಮಸ್ಯೆಗಳು ಈ ರೀತಿಯಾಗಿದೆ. ರಸ್ತೆಗಳಲ್ಲಿ ಕಿರುಕುಳ, ಕೆಲಸದ ಸ್ಥಳಗಳಲ್ಲಿ ಅಸುರಕ್ಷತೆ, ಸಾಮಾಜಿಕ ಮಾಧ್ಯಮದಲ್ಲಿ ದೌರ್ಜನ್ಯ, ಮನೆಯಲ್ಲಿಯೇ ಕೆಲವೊಮ್ಮೆ ಅರ್ಥ ಮಾಡಿಕೊಳ್ಳದಂತ ಪರಿಸ್ಥಿತಿ. ಈ ಎಲ್ಲಾ ಸಮಸ್ಯೆಗಳು ನಿಜವಾದವು, ಆದ್ರೆ ನಾವು ಮೌನವಾಗಿರಬಾರ್ದು. ಫ್ರೆಂಡ್ಸ್, ಜಾಗೃತಿಯ ಮಹತ್ವ ಯಾಕೆ ಎಂಬುದಾಗಿ ನೋಡೋಣ. ಜಾಗೃತಿ ಅಂತ ಹೇಳಿದ್ರೆ ಸುತ್ತಮುತ್ತಲಿನ ಪರಿಸ್ಥಿತಿಯನ್ನ ಗಮನಿಸುವಂತದ್ದು, ಅನುಮಾನಾಸ್ಪದ ವ್ಯಕ್ತಿ ಅಥವಾ ಘಟನೆಗಳನ್ನ ಗುರುತಿಸುವಂತದ್ದು, ಅಗತ್ಯವಿದ್ದಾಗ ತಕ್ಷಣ ಪ್ರತಿಕ್ರಿಯಿಸುವುದು, ಸುರಕ್ಷಿತ ಮತ್ತು ಅಪಾಯಕಾರಿ ಪರಿಸ್ಥಿತಿಗಳ ನಡುವಿನ ವ್ಯತ್ಯಾಸ ತಿಳಿದುಕೊಳ್ಳುವುದು, ಸ್ವಂತ ಹಕ್ಕುಗಳು ಮತ್ತು ಕಾನೂನುಗಳ ಬಗ್ಗೆ ತಿಳಿದುಕೊಳ್ಳುವುದು. ಈ ಎಲ್ಲಾ ಸಂಗತಿಗಳು ನಾನು ದುರ್ಬಲ ಅಲ್ಲ, ನಾನು ಜಾಗೃತಳಾಗಿದ್ದೇನೆ ಅನ್ನುವಂಥದ್ದನ್ನ ತಿಳಿಸಿಕೊಡುತ್ತದೆ. ಮಹಿಳೆಯರು ಅನುಸರಿಸುವಂತ ಕೆಲವೊಂದು ಸುರಕ್ಷತಾ ಸಲಹೆಗಳು ಏನು ಎಂಬುದಾಗಿ ನೋಡೋಣ. ಮೊದಲನೇದಾಗಿ, ಹೊರಗೆ ಹೋಗುವಾಗ ಸ್ವಯಂ ರಕ್ಷಣಾ ತರಬೇತಿಯನ್ನ ಕಲಿಯಿರಿ. ಅನುಮಾನಾಸ್ಪದ ಸ್ಥಳಗಳನ್ನ ತಪ್ಪಿಸಿ. ಕ್ಯಾಬ್ ಅಥವಾ ಆಟೋ ವಿವರಗಳನ್ನ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಸಾಧ್ಯವಾದಷ್ಟು ಒಬ್ಬರೇ ಪ್ರಯಾಣಿಸುವುದನ್ನ ತಪ್ಪಿಸಿ. ತುರ್ತು ಸಂಪರ್ಕ ಸಂಖ್ಯೆಗಳನ್ನ ಫೋನ್ಗಳಲ್ಲಿ ಉಳಿಸಿರಿ. ಎರಡನೆಯದಾಗಿ, ಅಪಾಯದ ಸಂದರ್ಭಗಳಲ್ಲಿ ನಿಮ್ಮ ಸುತ್ತಮುತ್ತಲಿನ ಸ್ಥಳವನ್ನ ಗಮನದಿಂದ ನೋಡಿ ಮತ್ತೆ ಅಲರ್ಟ್ ಆಗಿರಿ. ಅಪರಿಚಿತರೊಂದಿಗೆ ಹೆಚ್ಚು ಮಾತುಕತೆ ಮಾಡಬೇಡಿ. ತಕ್ಷಣ ವಿಶ್ವಾಸಾರ್ಹ ವ್ಯಕ್ತಿಗೆ ಕರೆ ಮಾಡಿ. ನಿಮ್ಮ ಲೊಕೇಶನ್ ಅನ್ನ ಶೇರ್ ಮಾಡ್ಕೊಳ್ಳಿ. ಆತ್ಮವಿಶ್ವಾಸದಿಂದ ನಡೆದುಕೊಳ್ಳಿ ಮತ್ತೆ ಭಯವನ್ನ ತೋರಿಸಬೇಡಿ. ಮೂರನೇದಾಗಿ, ಆನ್ಲೈನ್ ಸುರಕ್ಷತೆ ಇರಲಿ. ಬಲವಾದಂತ ಪಾಸ್ವರ್ಡ್ಗಳನ್ನ ಬಳಸ್ರಿ. ಅಪರಿಚಿತ ಲಿಂಕ್ಗಳನ್ನ ಕ್ಲಿಕ್ ಮಾಡಬೇಡಿ. ನಿಮ್ಮ ಫೋಟೋ ವಿಡಿಯೋಗಳನ್ನ ಎಚ್ಚರಿಕೆಯಿಂದ ಬಳಸಿ. ಮತ್ತೆ 2 ಸ್ಟೆಪ್ ವೆರಿಫಿಕೇಶನ್ ಅನ್ನ ಬಳಸಿ. ಅಪಮಾನಕಾರಿ ಸಂದೇಶಗಳನ್ನ ತಕ್ಷಣ ರಿಪೋರ್ಟ್ ಮಾಡಿ. ನಾಲ್ಕನೆಯದಾಗಿ, ಮನೆಯಲ್ಲೂ ಕೂಡ ಸುರಕ್ಷತೆ ಇರಲಿ. ಯಾರಾದ್ರೂ ಅಪರಿಚಿತರು ಬಂದ್ರೆ ಬಾಗಲನ್ನ ತೆಗೆಯಬೇಡಿ. ತುರ್ತು ಸಂಖ್ಯೆಗಳು ಗೋಚರವಾಗಿರುವಂತ ಸ್ಥಳದಲ್ಲಿ ಈ ಒಂದು ನಂಬರ್ಗಳನ್ನ ಇಟ್ಕೊಳ್ಳಿ. ಮತ್ತೆ ಮನೆಯವರೊಂದಿಗೆ ಬಹಿರಂಗವಾದಂತ ಸಂಭಾಷಣೆಯನ್ನ ಮಾಡಿ. ಮತ್ತೆ ಶಂಕಾಸ್ಪದ ಘಟನೆಗಳನ್ನ ಮೌನವಾಗಿರಿಸಬೇಡಿ. ಮನೆಯಲ್ಲಿರುವಂತ ವ್ಯಕ್ತಿಗಳೊಟ್ಟಿಗೆ ಅದನ್ನ ಶೇರ್ ಮಾಡಿ. ಐದನೆಯದಾಗಿ, ಪ್ರಯಾಣದ ಸಮಯದಲ್ಲಿ ಸಾರ್ವಜನಿಕ ಸಾರಿಗೆ ಬಳಸುವಾಗ ಎಚ್ಚರಿಕೆಯಿಂದಿರಿ. ರಾತ್ರಿ ಸಮಯದಲ್ಲಿ ಸುರಕ್ಷಿತವಾದಂತ ಸಾರಿಗೆಯನ್ನ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ವಸ್ತುಗಳನ್ನ ಸುರಕ್ಷಿತವಾಗಿಟ್ಕೊಳ್ಳಿ ಮತ್ತೆ GPS ಅಥವಾ ಟ್ರ್ಯಾಕಿಂಗ್ ಆ್ಯಪ್ಗಳನ್ನ ಬಳಸಿ. ಫ್ರೆಂಡ್ಸ್, ಮಹಿಳಾ ಸುರಕ್ಷತೆ ಅನ್ನುವಂಥದ್ದು ಸಮಾಜದ ಜವಾಬ್ದಾರಿ ಕೂಡ ಹೌದು. ಮಹಿಳಾ ಸುರಕ್ಷತೆ ಕೇವಲ ಮಹಿಳೆಯರ ಜವಾಬ್ದಾರಿ ಅಲ್ಲ, ಇದು ಎಲ್ಲರ ಜವಾಬ್ದಾರಿ. ಕುಟುಂಬ ಬೆಂಬಲ ನೀಡಬೇಕು, ಸ್ನೇಹಿತರು ಗೌರವ ತೋರ್ಬೇಕು, ಸಮಾಜ ಸುರಕ್ಷಿತ ವಾತಾವರಣವನ್ನ ನಿರ್ಮಿಸಬೇಕು. ಮತ್ತೆ ಹುಡುಗರಿಗೆ ಸಣ್ಣ ವಯಸ್ಸಿನಿಂದಲೇ ಗೌರವವನ್ನ ಕಲಿಸಬೇಕು. ಒಂದು ಉದಾಹರಣೆ, ಒಂದು ಮನೆಗೆ ಬೀಗ ಹಾಕಿದ್ರೆ ಅದು ಕಳ್ಳನಿಂದ ರಕ್ಷಿಸ್ತದೆ. ಆದ್ರೆ ಬೀಗ ಹಾಕದೆ ಬಿಟ್ರೆ ಅಪಾಯ ಹೆಚ್ಚಾಗ್ತದೆ. ಹಾಗೆಯೇ ಜಾಗೃತಿ ಕೂಡ ನಮ್ಮ ಬೀಗ, ಅದು ನಮ್ಮನ್ನ ಅಪಾಯದಿಂದ ರಕ್ಷಿಸ್ತದೆ.
ಕೊನೆಯದಾಗಿ ಫ್ರೆಂಡ್ಸ್, ಮಹಿಳಾ ಸುರಕ್ಷತೆ ಬಗ್ಗೆ ಮಾತನಾಡುವಂಥದ್ದು ಸಾಕಾಗುವುದಿಲ್ಲ. ಅದನ್ನು ನಮ್ಮ ಜೀವನದಲ್ಲಿ ಅನುಸರಿಸಬೇಕು. ಜಾಗೃತಿ ನಮ್ಮನ್ನ ಕಾಪಾಡುತ್ತದೆ, ಧೈರ್ಯ ನಮ್ಮನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ತದೆ ಮತ್ತು ಸಮಾಜದ ಬೆಂಬಲ ನಮ್ಮನ್ನ ಬಲಪಡಿಸ್ತದೆ. ನಾವು ಮೌನವಾಗಿದ್ರೆ ಸಮಸ್ಯೆಗಳು ಹೆಚ್ಚಾಗ್ತವೆ. ನಾವು ಧೈರ್ಯವಾಗಿ ನಿಂತ್ರೆ ಬದಲಾವಣೆ ಆರಂಭವಾಗ್ತದೆ. ಪ್ರತಿ ಮಹಿಳೆ ಸುರಕ್ಷಿತವಾಗಿರುವಂತ ಸಮಾಜವನ್ನ ನಿರ್ಮಿಸುವಂತದ್ದು ನಮ್ಮೆಲ್ಲರ ಹೊಣೆಗಾರಿಕೆ. ಇದು ಒಂದು ದಿನದಲ್ಲಿ ಆಗೋದಿಲ್ಲ, ಆದ್ರೆ ನಮ್ಮ ಸಣ್ಣ ಪ್ರಯತ್ನಗಳು ದೊಡ್ಡ ಬದಲಾವಣೆಗೆ ದಾರಿ ಮಾಡಿಕೊಡ್ತವೆ. ಆದ್ದರಿಂದ ಇಂದು ಒಂದು ನಿರ್ಧಾರ ಮಾಡೋಣ. ನಾವು ಜಾಗೃತರಾಗಿರೋಣ, ನಾವು ಪರಸ್ಪರ ಬೆಂಬಲಿಸೋಣ, ನಾವು ಸುರಕ್ಷಿತ ಸಮಾಜವನ್ನ ನಿರ್ಮಿಸೋಣ. ಕೊನೆಗೆ ಭಯದಿಂದಲ್ಲ, ಜಾಗೃತಿಯಿಂದ ಬದುಕೋಣ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.